ಆಗಸ್ಟ್ 15ರ ಶುಭಾಶಯಗಳನ್ನು ಹೇಳುತ್ತಾ, ನಾನು ಮೆಹಬೂಬ್ ಲಾಲ್ ಸಾಬ್ ಸರ್ಕಾಸ್, ಅಧ್ಯಕ್ಷರು ಜಿಲ್ಲಾ ವಕಫ್ ಸಮಿತಿ ಬಾಗಲಕೋಟೆ. ನಾನು ಹುನಗುಂದದಲ್ಲಿ ಹಲವಾರು ಖಾಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧ್ವಜಾರೋಹಣ ಮಾಡುವ ಸಂದರ್ಭದಲ್ಲಿ ಬಾಗಲಕೋಟೆಯ ವರದಿಗಾರೊಬ್ಬರು ನನಗೆ ಫೋನ್ ಮುಖಾಂತರ ಸಂಪರ್ಕಿಸಿದಾಗ, ಅಧ್ಯಕ್ಷರೇ, ನಿಮ್ಮ ಕಾರ್ಯಾಲಯದ ಮೇಲೆ ಧ್ವಜಾರೋಹಣ ಆಗಿಲ್ಲ ಮತ್ತು ಅಧಿಕಾರಿಗಳು ಇಲ್ಲ, ಜಿಲ್ಲಾ ವಕಫ್ ಅಧಿಕಾರಿನೂ ಕಂಡು ಬರೋದಿಲ್ಲ ಅಂತ ನನ್ನನ್ನು ಪ್ರಶ್ನೆ ಮಾಡಿದಾಗ, ನಾನು ಕೂಡಲೇ ನಮ್ಮ ಕಾರ್ಯಾಲಯದ ಸಿಬ್ಬಂದಿಗೆ ಸಂಪರ್ಕಿಸಿದಾಗ, ಇಲ್ಲ ಸರ್, ಅವ್ರು ಬರೋದಿಲ್ಲ ಯಾವುದೇ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ, ನಮಗೆ ಬರೀ ಪೂಜಾ ಮಾಡಿರಿ ಅಂತ ಹೇಳಿದ್ದಾರೆ ಅಂತ ಒಂದು ನೆಪ ಹೇಳಿದರು. ಇದು ಈ ರೀತಿಯ ಒಂದು ವರ್ತನೆ ನಾನು ಮದಾರ್ ಪಟೇಲ್ ಅವರು ವರ್ತನೆಯನ್ನು ಖಂಡಿಸ್ತೇನೆ. ಯಾಕಪ್ಪ ಅಂದ್ರೆ ರಾಷ್ಟ್ರೀಯ ಧ್ವಜದ ಘನತೆ ಮತ್ತು ಗೌರವವನ್ನು ಹೆಚ್ಚಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ವಕಫ್ ಬೋರ್ಡು ಬಾಗಲಕೋಟೆ ಜಿಲ್ಲಾ ವಕಫ್ ಬೋರ್ಡಿಗೆ ಒಂದು ಜಿಲ್ಲಾ ವಕಫ್ ಸಲಹಾ ಸಮಿತಿ ಅಂತ ಇದೆ. ಆ ಸಮಿತಿಯವರಿಗೂ ಸಹ ಒಂದು ಸೌಜನ್ಯಕ ಒಂದು ಸುತ್ತೋಲೆ ಭಾಗವಹಿಸ್ರಿ ಅನ್ನುವಂಥ ಮಾತನ್ನು ನೋಟಿಸು ಕೊಟ್ಟಿಲ್ಲ. ಯಾಕಂದ್ರೆ ಅವ್ರು ಹೇಳೋದು ಮಾತು ನೋಡಿದ್ರೆ, ಇಲ್ಲ ಜಿಲ್ಲಾ ಕ್ಯಾಂಪಸ್ನಾಗ ಒಬ್ಬರೇ ನಾವು ಧ್ವಜಾರೋಹಣ ಮಾಡ್ತಾರೆ, ಅವ್ರ ಜೊತೆ ಕೂಡ್ತೀವಿ ಅಂದು. ಆಯಿತು, ಕೂಡೋದಕ್ಕಾದ್ರೂ ಒಂದು ಸುತ್ತೋಲೆ ಹೊಡಿಸ್ಬೇಕಲ್ಲ. ಸಮಿತಿ ಇದೆ ಅನ್ನುವಂಥ ಒಂದು ಜ್ಞಾನವೂ ಇಲ್ಲದೆ ತಮ್ಮ ಮನಸ್ಸಿಗೆ ಬಂದಂತೆ ಮದಾರ್ ಪಟೇಲ್ ಅವರು ಈ ಒಂದು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡದೆ ಕಳೆದ ಜನವರಿ 26ರಂದು ಇದೇ ರೀತಿ ಮಾಡಿದರು. ನಾನು 2ನೇ ವರ್ಷ ಪಾದಾರ್ಪಣೆ ಮಾಡ್ತಾ ಇದ್ದೇನೆ ಅಧಿಕಾರ ತಗೊಂಡು. ಸೌಜನ್ಯಕ್ಕಾದರೂ ಒಬ್ಬ ಸದಸ್ಯರಿಗೂ ಫೋನ್ ಮುಖಾಂತರ ನೀವು ಬನ್ನಿರಿ ಅನ್ನುವಂಥ ಮಾತು ಇಲ್ಲ ಇಲ್ಲಿವರೆಗೂ. ಹೀಗಾಗಿ ಕೆಲವು ಸದಸ್ಯರು ನನಗೆ ಕೇಳಿದರು, ಯಾಕೆ ಅಧ್ಯಕ್ಷರೇ ಧ್ವಜಾರೋಹಣ ಮಾಡೋಂಗಿಲ್ಲ ಅಂತ. ಇಲ್ಲ, ಮಾಡ್ತಾರಂತಂದು ಹೇಳಿದಾಗ ಇವತ್ತಿನ ನನಗೆ ಆ ಸುದ್ದಿ ಕೇಳಿ ನನಗೆ ತುಂಬ ಬೇಜಾರಾಗಿದೆ. ಇವ್ರ ಮೇಲೆ ನೇಮಾನುಸಾರ, ಯಾಕಂದ್ರೆ ರಾಷ್ಟ್ರೀಯ ಭದ್ರತೆಗೆ ಹಾಗೂ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಇವರು ಧ್ವಜಾರೋಹಣ ಮಾಡದೆ ಸೌಜನ್ಯಕ್ಕೆ ಕಾರ್ಯಕ್ರಮ ತಾವು ಬಿಜಾಪುರದಲ್ಲೇ ಇದ್ದು GPS ಫೋಟೋ ಹಾಕುವಂಥ ಒಂದು ತಂತ್ರವನ್ನು ಇವರು ಅಳವಡಿಸ್ಕೊಂಡಾರ. ಕೂಡಲೇ ಇವರು ಮೇಲಾಧಿಕಾರಿಗಳು, ಸಂಬಂಧಪಟ್ಟ ಸಚಿವರು ಈ ತಕ್ಷಣ ಇವ್ರನ್ನ ಅಮಾನತು ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನಾನು ಅಬ್ದುಲ್ ಜಬ್ಬಾರ್ ಕಲಬುರ್ಗಿ ಅಂತ ಕರ್ನಾಟಕ ಮುಸ್ಲಿಂ ಯೂನಿಟಿಯ ರಾಜ್ಯ ಅಧ್ಯಕ್ಷನಾಗಿದ್ದೇನೆ. ಇವತ್ತು ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯ ನಮ್ಮ ಗಮನಕ್ಕೆ ಬಂತು. ಬಾಗಲಕೋಟೆ ಜಿಲ್ಲೆಯಲ್ಲಿರುವ ವಕಫ್ ಮಂಡಳಿಯ ಒಂದು ಕಚೇರಿಯ ಮೇಲೆ ಅಧಿಕಾರಿಗಳು ಧ್ವಜಾರೋಹಣ ಮಾಡಿಲ್ಲ, ಇದಕ್ಕೆ ತಾವು ಏನು ಹೇಳ್ತೀರಿ ಅನ್ನುವಂಥ ಪ್ರಶ್ನೆ ನಮಗೆ ಪದೇ ಪದೇ ಕೇಳಿ ಬಂದಾಗ ನಾನು ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಇವತ್ತು ಕೊಡ್ತಾ ಇದ್ದೇನೆ. ತಿರಂಗ ಸ್ವಾತಂತ್ರ್ಯ ಮತ್ತು ದೇಶದ ಏಕತೆಯ ಒಂದು ಸಂಕೇತವಾಗಿದೆ. ಇದನ್ನು ಯಾರೇ ಒಂದು ತಮ್ಮ ಮನಸ್ಸಿಗೆ ಬಂದಾಗ ನಡ್ಕೋತಾರಂತಂದ್ರೆ ಅದನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಪ್ರತಿಯೊಬ್ಬ ಭಾರತೀಯ ಇವತ್ತಿನ ರಾಷ್ಟ್ರೀಯ ಹಬ್ಬಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ದೇಶದ ಪ್ರಗತಿಗೆ ಒಂದು ತನ್ನ ಶ್ರಮವನ್ನು ಹಚ್ಚಬೇಕಾಗತ್ತೆ. ಅದೇ ರೀತಿ ಭಾರತದ ಪ್ರತಿಯೊಬ್ಬ ಪ್ರಜೆ ತ್ರಿವರ್ಣ ಧ್ವಜವನ್ನು ತನ್ನ ಭಾವನಾತ್ಮಕ ಒಂದು ಸಂಬಂಧದೊಂದಿಗೆ ಅದನ್ನು ಇಟ್ಕೊಳ್ಬೇಕಾಗುತ್ತೆ. ಈ ರೀತಿ ಧ್ವಜವನ್ನು ರಾಷ್ಟ್ರೀಯ ಹಬ್ಬಗಳ ದಿನದಂದು ಸರ್ಕಾರದ ಸಾಕಷ್ಟು ನಿಯಮಗಳು ಜಾರಿಯಲ್ಲಿದ್ದರೂ ಕೂಡ ಅಧಿಕಾರಿಗಳು ಅದನ್ನು ಉಲ್ಲಂಘನೆ ಮಾಡ್ತಾರಂತಂದ್ರೆ ಅಂಥ ಒಬ್ಬ ಅಧಿಕಾರಿಯ ಮೇಲೆ ಕಾನೂನಿನ ಕ್ರಮವನ್ನು ತಾವು ತಗೊಳ್ಳೇಬೇಕು. ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ವಕಫ್ ಅಧಿಕಾರಿ ಅಂತ ಹೇಳಿ ಮದಾರ್ ಪಟೇಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ. ಆತ ಈ ದೇಶದ ಧ್ವಜದ ಘನತೆಗೆ ಮತ್ತು ಗೌರವಕ್ಕೆ ಧಕ್ಕೆ ತಂದಿರೋದ್ರಿಂದ ಆತನ ಮೇಲೆ ಧ್ವಜ ಸಂಹಿತೆಯ ಏನು ನಿಯಮಗಳದಾವು ಆ ನಿಯಮದ ಅಡಿಯಲ್ಲಿ ಅವನ ಮೇಲೆ ಕ್ರಮ ತಗೋಬೇಕು. ತಕ್ಷಣಕ್ಕೆ ಅವನನ್ನು ಅಮಾನತ್ತಿನಲ್ಲಿಟ್ಟು ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ಬೇಕಂತೇಳಿ ನಾನು ಆಗ್ರಹಪಡಿಸ್ತೇನೆ.